Hello, my dear students. This is Jayashree, lecturer from GRWPT Shimoga. So today, let us learn about apparel industry, that is export apparel industry. Before going to that export apparel industry, we have to discuss about our last class. We just refresh our last class memory. We already discussed or we already learnt about made to order and ready-made industry. So what is made to order? Made to order is an exclusively made for a single person, any garments which is made for a single person with his or her own specification and which is made custom made for that person, that is called as ಮೇಡ್ ಟು ಆರ್ಡರ್. ಅಂದರೆ ಒಬ್ಬ ಮನುಷ್ಯನಿಗೆ ಅಥವಾ ಒಬ್ಬರಿಗೆ ಅವರಿಗೇ ಬೇಕಾಗಿರುವಂತಹ ಸ್ಪೆಸಿಫಿಕೇಷನನ್ನು ಇಟ್ಕೊಂಡು ಅವ್ರದ್ದೇ ಸ್ಟೈಲಲ್ಲಿ ಅವ್ರಿಗೆ ಬೇಕಾಗಿರುವಂತಹ ಡೀಟೇಲ್ಸನ್ನು ಕೊಟ್ಟು ಅವ್ರದ್ದೇ ಫಿಟ್ಟಿಂಗಿಗೋಸ್ಕರ ಅವ್ರು ಹೇಳಿರುವಂತಹ ಫ್ಯಾಬ್ರಿಕ್ಕು, ಅವ್ರು ಹೇಳಿರುವಂಥ ಮೆಟೀರಿಯಲ್ಸು ಅವರಿಗಾಗೆ ಮಾಡಿಸಿರುವಂಥದ್ದಕ್ಕೆ ಮೇಡ್ ಟು ಆರ್ಡರ್ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ರೆಡಿ ಟು ವೇರ್? ರೆಡಿ ಟು ವೇರ್ ಇಂಡಸ್ಟ್ರಿ is a mass production type of industry where various sizes are available in a single garment, and the production rate of ready to wear is very fast when compared to made to order, and they are made in different sizes and they are easily available in any of the retail shops. ಮೇಡ್ ಟು ಆರ್ಡರ್ ಅಂತಂದರೆ ನಮಗೆ ಅಪೆರಲ್ ಇಂಡಸ್ಟ್ರಿಯಲ್ಲಿ ರೆಡಿಮೇಡ್ ಗಾರ್ಮೆಂಟ್ಸ್ ಥರ ಡಿಫ್ರೆಂಟ್ ಸೈಜಸ್ಸಲ್ಲಿ ಈಸಿಯಾಗಿ ಕನ್ಸ್ಟ್ರಕ್ಷನ್ ಆಗುವಂಥದ್ದು ಅಥವಾ ಈಸಿಯಾಗಿ ಪ್ರೊಡಕ್ಷನ್ ಆ್ಯಸ್ ವೆಲ್ ಆಸ್ ಮಾರ್ಕೆಟಿಂಗ್ ಆಗುವಂಥದ್ದು ಅಪೆರಲ್ ಇಂಡಸ್ಟ್ರಿ. ನಾವು ಯಾವುದೇ ರಿಟೇಲ್ ಶಾಪಿಗೆ ಹೋದ್ರೂ ಕೂಡ ನಮಗೆ ಡಿಫ್ರೆಂಟ್ ಸೈಜಸ್ ಆಫ್ garments are available. That is only possible with the ready to wear industry. Here the cost of the garments will be less when compared to made to order and the production speed is very high. So this is a just glance about our last class. Today we are going to learn about the third industry, that is export industry. That is export industry. So what is an export? Export, you know the term export. What is export? When we are selling something to the other country or when we are sending something to the other country is called export. What is import? When we are taking something from the other goods or services from the other country is called as import. ಎಕ್ಸ್ಪೋರ್ಟ್ ಅಂದರೆ ನಾವು ನಮ್ಮ ದೇಶದಿಂದ ಹೊರಗಡೆ ಕಳಿಸ್ತಾ ಇದ್ರೆ, ಯಾವುದೇ ವಸ್ತುಗಳನ್ನು ಮಾರಾಟಕ್ಕೆ ಹೊರಗಡೆ ಕಳಿಸ್ತಾ ಇದ್ರೆ ಅದಕ್ಕೆ ಎಕ್ಸ್ಪೋರ್ಟ್ ಅಂತ ಕರಿತೀವಿ. ಬೇರೆ ದೇಶದಿಂದ ನಾವು ಯಾವುದಾದ್ರೂ ಪ್ರಾಡಕ್ಟ್ಸನ್ನು ನಮ್ಮ ದೇಶದ ಒಳಗೆ ತೊಗೊತಾ ಇದ್ದೀವಿ ಅಂತಂದರೆ ಅದಕ್ಕೆ ಇಂಪೋರ್ಟ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಎಕ್ಸ್ಪೋರ್ಟ್ ಇಂಡಸ್ಟ್ರಿ? ದ ಟರ್ಮ್ ಎಕ್ಸ್ಪೋರ್ಟ್ ಮೀನ್ಸ್ ಶಿಪ್ಪಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫ್ರಮ್ one country to the other country with or without custom duty. Export apparel industries work for a specific buyer who place order to any country. So export andrenu, the term export means shipping of goods and services from one country to another country. Shipping ಅಂತಂದರೆ ಶಿಪ್ಪಲ್ಲೇ ಹೋಗಬೇಕು ಅಂತಿಲ್ಲ, ಪ್ಲೇನಲ್ಲೂ ಹೋಗ್ಬೋದು, ಬಟ್ ದ ಕಾಸ್ಟ್ ಆಫ್ ಏರೋಪ್ಲೇನ್ ಆ್ಯಂಡ್ ದ ಶಿಪ್ ಆರ್ ಡಿಫರೆಂಟ್. ಸೊ ಶಿಪ್ಮೆಂಟಲ್ಲಿನೇ ಲಾರ್ಜ್ ಎಸ್ಪೆಷಲಿ ಅಪೆರಲ್ ಪ್ರಾಡಕ್ಟ್ಸನ್ನು ನಾವು ಶಿಪ್ಮೆಂಟಲ್ಲೇ ಕಳಿಸ್ತೀವಿ, ಬಿಕಾಸ್ ದೇ ಆರ್ ಹೆವಿ ಪ್ರಾಡಕ್ಟ್ಸು. ಅವನ್ನೆಲ್ಲ ಕಳಿಸ್ಬೇಕು ಅಂತಂದಾಗ ಶಿಪ್ಮೆಂಟಲ್ಲೇ ಕಳಿಸಿದರೆ ಏನಾಗುತ್ತೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಆ್ಯಸ್ ವೆಲ್ ಆಸ್ ಕಾಸ್ಟ್ ಆಫ್ ಟ್ರಾನ್ಸ್ಪೋರ್ಟೇಷನ್ ವಿಲ್ ಬಿ ವೆರಿ ಲೆಸ್. ಹಾಗಾಗಿ ಶಿಪ್ಮೆಂಟ್ ಮಾಡ್ತಾರೆ. ಸೊ ಹಾಗಾಗಿ ಶಿಪ್ಪಿಂಗ್ ಅಂತ ಕೊಟ್ಟಿರೋದು. ದ ಟರ್ಮ್ ಎಕ್ಸ್ಪೋರ್ಟ್ ಮೀನ್ಸ್ ಶಿಪ್ಪಿಂಗ್ ಅಂದರೆ ಶಿಪ್ಪಲ್ಲಿ ನಮ್ಮ ಪ್ರಾಡಕ್ಟ್ಸ್ ರೆಡಿ ಆಗಿರೋದನ್ನು ಇನ್ನೊಂದು ದೇಶಕ್ಕೆ ಕಳಿಸೋದು. ದ ಟರ್ಮ್ ಎಕ್ಸ್ಪೋರ್ಟ್ ಮೀನ್ಸ್ ಶಿಪ್ಪಿಂಗ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಫ್ರಮ್ ಒನ್ ಕಂಟ್ರಿ ಟು ದ ಅನದರ್ ಕಂಟ್ರಿ. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಪ್ರಾಡಕ್ಟ್ಸನ್ನು ನಾವು ಬೈ ಫ್ಲೈಟ್ ಅಥವಾ ಬೈ ಶಿಪ್ಮೆಂಟ್ ಕಳಿಸ್ಬೋದು. ಫ್ಲೈಟ್ ಚಾರ್ಜಸ್ ವಿಲ್ ಬಿ ವೆರಿ ಎಕ್ಸ್ಪೆನ್ಸಿವ್. ಆಮೇಲೆ ಹೆವಿ ಪ್ರಾಡಕ್ಟ್ಸನ್ನು ಅಲ್ಲಿ ಕಳಿಸ್ತಾ ಇದ್ದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್, ಕಾಸ್ಟ್ ಆಫ್ ದ ಗಾರ್ಮೆಂಟ್, ಆಮೇಲೆ ಟ್ರಾನ್ಸ್ಪೋರ್ಟೇಷನ್, ಎವ್ರಿಥಿಂಗ್ ವಿಲ್ ಬಿ ಹೈ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಎಸ್ಪೆಷಲಿ ದ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ವಿಲ್ ಬಿ ಹೈ, ನಾಟ್ ದ ಪ್ರೊಡಕ್ಷನ್. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ವಿಲ್ ಬಿ ಹೈ. ಅದಕ್ಕೋಸ್ಕರ ಶಿಪ್ಮೆಂಟನ್ನೇ ಪ್ರಿಫರ್ ಮಾಡ್ತಾರೆ ಫಾರ್ ಇನ್ ಅಪೆರಲ್ ಇಂಡಸ್ಟ್ರಿ. With or without custom duty. What is this with or without custom duty? In some of the countries there is no custom duty for import and export, and especially with some products. And
ಇನ್ ಸಮ್ ಆಫ್ ದ ಕಂಟ್ರೀಸ್ ವಿ ಹ್ಯಾವ್ ಟು ಪೇ ದ ಕಸ್ಟಮ್ ಡ್ಯೂಟಿ. ಕಸ್ಟಮ್ ಡ್ಯೂಟಿ ಅಂತಂದ್ರೇನು? ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮಾಡಬೇಕಾಗಿದ್ದರೆ, ನಮ್ಮ ದೇಶದಿಂದ ಹೊರಗಡೆ ಕಳಿಸ್ಬೇಕಾಗಿದ್ರೆ ಅಲ್ಲಿ ನಾವು ಕೆಲವೊಂದು ಟ್ಯಾಕ್ಸ್ ಪ್ರೊಸೀಜರನ್ನು, ಲೀಗಲ್ ಪ್ರೊಸೀಜರನ್ನು ಪೇ ಮಾಡಬೇಕಾಗತ್ತೆ. ಮತ್ತು ಹೊರಗಡೆ ದೇಶದಿಂದ ಏನಾದ್ರೂ ಇಂಪೋರ್ಟ್ ಮಾಡ್ಕೊತಾ ಇದ್ರು ಅಥವಾ ನಮ್ಮ ಪ್ರಾಡಕ್ಟ್ಸನ್ನೇ ನಾವು ಯಾವುದೋ ಕಂಟ್ರಿಗೆ ಕಳಿಸ್ತಾ ಇದ್ರೂ ಕೂಡ ವಿ ಹ್ಯಾವ್ ಟು ಪೇ ಸಮ್ ಆಫ್ ದ ಚಾರ್ಜಸ್ ಆ್ಯಸ್ ಕಸ್ಟಮ್ ಡ್ಯೂಟಿ, ಲೈಕ್ ಟ್ಯಾಕ್ಸ್ ಯಾವ ಥರ ಕಟ್ತೀವಿ ಆ ಥರ ಕಸ್ಟಮ್ ಡ್ಯೂಟಿ ಚಾರ್ಜಸನ್ನು ಮತ್ತು ಲೀಗಲ್ ಫಾರ್ಮ್ಯಾಲಿಟೀಸನ್ನು ಫಿಲ್ ಮಾಡಲೇಬೇಕಾಗತ್ತೆ. ಬಿಕಾಸ್ ಇದು ಎರಡು ದೇಶದ ಮಧ್ಯದಲ್ಲಿರುವಂತಹ ಒಂದು ಬಿಸ್ನೆಸ್ ಆಗಿರೋದ್ರಿಂದ ಇಟ್ ಈಸ್ ಅ ಟ್ರೇಡ್ ಬಿಟ್ವೀನ್ ಟೂ ಕಂಟ್ರೀಸ್. ಹೆನ್ಸ್ ವಿ ಹ್ಯಾವ್ ಟು ಫಾಲೋ ದ ಲೀಗಲ್ ಪ್ರೊಸೀಜರ್ಸ್ ಆ್ಯಂಡ್ ದ ಟ್ಯಾಕ್ಸಸ್ ವಿಚ್ ಆರ್ ದೇರ್ ಫಾರ್ ದ ಇಂಪೋರ್ಟಿಂಗ್ ಕಂಟ್ರಿ ಆರ್ ದ ಎಕ್ಸ್ಪೋರ್ಟಿಂಗ್ ಕಂಟ್ರಿ. ಎಲ್ಲಿ ಇರುತ್ತೆ ಅಲ್ಲಿ ನಾವು ಪೇ ಮಾಡಬೇಕಾಗತ್ತೆ, ಇಲ್ಲದೇ ಇರೋ ಕಡೆ ಇರಲ್ಲ. ಹಾಗಾಗಿ ವಿತ್ ಆರ್ ವಿತೌಟ್ ಕಸ್ಟಮ್ ಡ್ಯೂಟಿ. ವಾಟ್ ಈಸ್ ಕಸ್ಟಮ್ ಡ್ಯೂಟಿ? ಇಟ್ ಈಸ್ ಲೈಕ್ ಟ್ಯಾಕ್ಸ್, import export taxes. Export apparel industry work for a specific buyer who place order to any country. So export apparel industry alli who is the buyer? The buyer is the person who place the order. ಯಾವ ಪರ್ಸನ್ನು ಅಪೆರಲ್ ಇಂಡಸ್ಟ್ರಿಯಲ್ಲಿ, ಎಕ್ಸ್ಪೋರ್ಟ್ ಅಪೆರಲ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡೋದಕ್ಕೆ ಆರ್ಡರನ್ನು ಪ್ಲೇಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಇನ್ ಶಿವಮೊಗ್ಗ ಶಾಹಿ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಇಸ್ ದೇರ್. ಸೊ ಈ ಶಾಹಿ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡಲ್ಲಿ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾತ್ರ ಆಗುತ್ತೆ. ಶಾಹಿ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡಲ್ಲಿ ಅವರೇ ಸ್ವಂತ ತಮ್ಮದೇ ಡಿಸೈನ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಲ್ಲ. ಸಂಬಡಿ ಆ್ಯಸ್ ಅ ಬಯರ್ ಹ್ಯಾಸ್ ಟು ಪ್ಲೇಸ್ ಆ್ಯನ್ ಆರ್ಡರ್ ಟು ಎನಿ ಕಂಪನಿ. ಅಂತಹವರಿಗೆ ನಾವು ಬಯರ್ ಅಂತ ಕರಿತೀವಿ. ಬಯರ್ ಅಂತಂದರೆ ದ ಪರ್ಸನ್ ಹೂ ಪ್ಲೇಸಸ್ ದ ಆರ್ಡರ್ ಇನ್ ಆ್ಯನ್ ಅಪೆರಲ್ ಇಂಡಸ್ಟ್ರಿ, ಹೂ ಗಿವ್ಸ್ ದ ಆರ್ಡರ್ ಟು ದ ಅಪೆರಲ್ ಇಂಡಸ್ಟ್ರಿ. ಸೊ ದ್ಯಾಟ್ ಪರ್ಸನ್ ಈಸ್ ಕಾಲ್ಡ್ ಆಸ್ buyer anta. So export apparel industry work for a specific buyer who place order to any country. So the buyer places an order. So buyer places an order, but how? Sometimes buyer directly places an order to the apparel industry. ಈಗ ಮೊದಲಿಂದನೂ ಅದೇ ಇಂಡಸ್ಟ್ರಿಯಲ್ಲಿ ತಮ್ಮ ಪ್ರಾಡಕ್ಟ್ಸನ್ನು ಮಾಡಿಸ್ತಾ ಇದ್ದರೆ ಡೈರೆಕ್ಟ್ಲಿ ಆ ಪರ್ಸನ್ಸ್ ಏನು ಮಾಡ್ತಾರೆ ಅಂತಂದರೆ ಬಯರ್ ಅವ್ರ ಜೊತೆನೇ ನೆಗೋಷಿಯೇಟ್ ಮಾಡಿಕೊಂಡು ಅವ್ರ ಜೊತೆನೇ ಅಲ್ಲಿನೇ ಆರ್ಡರನ್ನು ಪ್ಲೇಸ್ ಮಾಡ್ತಾರೆ. ಬಟ್ ಇನ್ ಸಮ್ ಆಫ್ ದ ಕೇಸಸ್ ದ ಬಯರ್ ಪ್ಲೇಸ್ ಆರ್ಡರ್ ಟು ದ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ವಿತ್ ದ ಹೆಲ್ಪ್ ಆಫ್ ಬೈಯಿಂಗ್ ಏಜೆನ್ಸಿ. ಅಂದರೆ ಬಯರ್ ಇರ್ತಾರೆ ಮತ್ತು ಒಂದು ಕಡೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇದೆ ಅಂತ ಅಂದ್ಕೊಳ್ಳಿ. ಬಯರ್ ಇರೋವಂಥದ್ದು ಯಾವುದೋ ವೆಸ್ಟರ್ನ್ ಕಂಟ್ರೀಸಲ್ಲಿ, ಫ್ರಾನ್ಸಲ್ಲಿರುವಂತಹ ಬಯರ್ ಅಂತ ಅಂದ್ಕೊಳ್ಳಿ. ಮತ್ತು ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಫ್ರಾನ್ಸಲ್ಲಿರುವಂತಹ ಕಂಪ್ನಿ ಡೈರೆಕ್ಟಾಗಿ ಇಂಡಿಯನ್ ಕಂಪನಿಗೆ ಮ್ಯಾನುಫ್ಯಾಕ್ಚರಿಂಗನ್ನು ಕೊಡಬಹುದು, ಅಥವಾ ಥ್ರೂ ಬೈಯಿಂಗ್ ಏಜೆನ್ಸಿ. ದಿ ಬೈಯಿಂಗ್ ಏಜೆನ್ಸಿ ಅಂದರೆ ದೇ ಆ್ಯಕ್ಟ್ ಆಸ್ ಅ ಮೀಡಿಯೇಟರ್ ಬಿಟ್ವೀನ್ ಬೈಯರ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಸೊ ಈ ಬೈಯಿಂಗ್ ಏಜೆನ್ಸಿ ಮುಖಾಂತರನೂ ಕೂಡ ಆರ್ಡರನ್ನು ನಾವು ಪ್ಲೇಸ್ ಮಾಡ್ಬೋದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಿಗೆ. ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂದರೆ ಕನ್ಫ್ಯೂಸ್ ಆಗಬೇಡಿ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂದರೆ ಅಪೆರಲ್ ಇಂಡಸ್ಟ್ರಿ. ಸೊ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ ಯೂನಿಟಿಗೆ ಬಯರ್ ಆರ್ಡರನ್ನು ಡೈರೆಕ್ಟಾಗಿ ಪ್ಲೇಸ್ ಮಾಡ್ಬೋದು, ಅಥವಾ ಥ್ರೂ ಬೈಯಿಂಗ್ ಏಜೆನ್ಸಿ ದೆರ್ ವಿಲ್ ಬಿ ಸಮ್ ಮೀಡಿಯೇಟರ್ ಅಲ್ವಾ. ಸೊ ಡೈರೆಕ್ಟಾಗಿ ಕೆಲಸ ಆಗದೆ ಇದ್ದಾಗ ಮೀಡಿಯೇಟರ್ ಥ್ರೂ ಕೆಲಸ ಮಾಡ್ತೀವಿ. ಹಾಗೆ ಇಲ್ಲೂ ಕೂಡ ಬಯರ್ ಡೈರೆಕ್ಟಾಗಿ ಮ್ಯಾನುಫ್ಯಾಕ್ಚರ್ನ ಅಪ್ರೋಚ್ ಮಾಡ್ಬೋದು. ಅಪ್ರೋಚ್ ಮಾಡದೇ ಇದ್ದಾಗ ಏನು ಮಾಡ್ಬೋದು, ಬೈಯಿಂಗ್ ಏಜೆನ್ಸಿಯಿಂದ ಕೂಡ ಆರ್ಡರನ್ನು ಕೊಡಬಹುದು. ಜೊತೆಗೆ ಬಯರ್ ಪ್ಲೇಸ್ ಅನ್ ಆರ್ಡರ್ ವಿತ್ ದ ಹೆಲ್ಪ್ ಆಫ್ ಬೈಯಿಂಗ್ ಏಜೆನ್ಸಿ ಅಲಾಂಗ್ ವಿತ್ ದ ಸ್ಪೆಸಿಫಿಕೇಶನ್ ಶೀಟ್ ಆಫ್ ದ ಬಯರ್. ಸೊ ವಾಟ್ ಈಸ್ ದೇರ್ ಇನ್ ಸ್ಪೆಸಿಫಿಕೇಶನ್ ಶೀಟ್? ಸ್ಪೆಸಿಫಿಕೇಶನ್ ಶೀಟ್ ಅಂತಂದರೆ ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರಲ್ವ, ಸ್ಪೆಸಿಫಿಕ್ ಆಗಿ ನಮಗೆ ಏನೇನು ಬೇಕು ಅನ್ನೋದನ್ನ ಡೀಟೇಲ್ ಆಗಿ ಕಳಿಸಿರುವಂತಹ ಒಂದು ಶೀಟನ್ನು ಬೈಯರ್ ಕಡೆಯಿಂದ ಅಥವಾ ಬೈಯಿಂಗ್ ಏಜೆನ್ಸಿ ಕಡೆಯಿಂದ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಿಗೆ ಬರುತ್ತೆ. ಈ ಸ್ಪೆಸಿಫಿಕೇಶನ್ ಶೀಟಲ್ಲಿ ಏನಿರುತ್ತೆ? ವಾಟ್ ವಿಲ್ ಬಿ ದೇರ್ ಇನ್ ಸ್ಪೆಸಿಫಿಕೇಶನ್ ಶೀಟ್? ಡೀಟೇಲ್ ಆಫ್ ದ ಸ್ಪೆಸಿಫಿಕೇಶನ್ ಶೀಟ್, ದ ಡಿಫ್ರೆಂಟ್ ಸೈಜಸ್ ಟು ಬಿ ಪ್ರೊಡ್ಯೂಸ್ಡ್, ಯಾವ್ಯಾವ ಸೈಜಿಗೆ ನಮಗೆ ಪ್ರೊಡಕ್ಷನ್ ಬೇಕಾಗುತ್ತೆ, ದ ಕಲರ್ ಆಫ್ ದ ಫ್ಯಾಬ್ರಿಕ್, ದ ಟೈಪ್ ಆಫ್ ದ ಫ್ಯಾಬ್ರಿಕ್, ದ ಅಪಿಯರೆನ್ಸ್ ಆಫ್ ದ ಫ್ಯಾಬ್ರಿಕ್, ಸ್ಟಿಚ್ ಪರ್ ಇಂಚ್, ದ ಟೈಪ್ ಆಫ್ seams, patterns, and the finishing, labeling, everything, the type of stitches used, and even sometimes the print, surface ornamentation, every dyeing, printing, after finishing,
ಎಲ್ಲದ್ರದ್ದು ಕೂಡ ಸ್ಪೆಸಿಫಿಕ್ ಆಗಿ ಡೀಟೇಲ್ ಆಗಿರುವಂತಹ ಶೀಟ್ಸನ್ನು ಕೊಡ್ತಾರೆ. ಸೊ ಈ ಶೀಟ್ ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಏನು ಮಾಡಬೇಕು ಅನ್ನುವಂಥ ಒಂದು ಕನ್ಫ್ಯೂಷನ್ ಇರುತ್ತೆ. ಸೊ ಹಾಗಾಗಿ ಎವ್ರಿ ಸ್ಪೆಸಿಫಿಕೇಷನ್ ಈಸ್ ಡೀಟೇಲ್ಡ್ಲಿ ಮೆನ್ಷನ್ಡ್ ಇನ್ ದ ಸ್ಪೆಸಿಫಿಕೇಷನ್ ಶೀಟ್ ಆ್ಯಂಡ್ ಇಟ್ ಈಸ್ ಗಿವನ್ ಟು ದ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅವರಿಗೆ ಕೊಡ್ತಾರೆ. ಸೊ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅವರು ಈ ಸ್ಪೆಸಿಫಿಕೇಷನ್ ಪ್ರಕಾರ ನಮ್ಮ ಹತ್ರ ಮ್ಯಾನ್ ಪವರ್ ಇದೆನಾ, ಮಷಿನರೀಸ್ ಇದೆನಾ, ಈ ಎಲ್ಲ ಇನ್ಫ್ರಾಸ್ಟ್ರಕ್ಚರಿಂದ ನಾವು ಈ ವರ್ಕನ್ನು ಮಾಡಬಹುದಾ ಅಂತ ಅನಾಲಿಸಿಸ್ ಮಾಡಿ ಆಮೇಲೆ ಆ ಆರ್ಡರನ್ನು ತಗೊಳ್ತಾರೆ. highly functional machines and skilled manpower is required. So in export industry, apparel export industry, highly functional machines as described or as the specification sheet, ಅಲ್ಲಿ ಸ್ಪೆಸಿಫಿಕೇಷನ್ ಶೀಟಲ್ಲಿ ಯಾವ ಥರ ಇರಬೇಕು ಅದೇ ಥರ ರೆಡಿ ಆಗಬೇಕು ಅಂತಂದಾಗ ಪ್ರತಿ ಪರ್ಪಸನ್ನು ಸರ್ವ್ ಮಾಡೋದಕ್ಕೆ ಬೇಕಾಗಿರುವಂತಹ ಮಷಿನರೀಸ್ ಎಕ್ಸ್ಪೋರ್ಟ್ ಇಂಡಸ್ಟ್ರಿಯಲ್ಲಿ ಇರಲೇಬೇಕು. ಫಾರ್ ಎಕ್ಸಾಂಪಲ್ ಸ್ಪ್ರೆಡ್ಡಿಂಗ್ ಮಷೀನ್, ಡಿಫ್ರೆಂಟ್ ಟೈಪ್ಸ್ ಆಫ್ ಕಟ್ಟಿಂಗ್ ಮಷೀನ್, different types of sewing machines, finishing machines, labeling, marking, embroidery, surface ornamentation, dyeing, printing, after treatment, everything should be there. So ಅಂತಹ highly functional machines ಬೇಕು, as well as skilled manpower is required to operate such an order, export order. ಆ ಎಕ್ಸ್ಪೋರ್ಟ್ ಆರ್ಡರನ್ನು ಆಪ್ರೇಟ್ ಮಾಡಬೇಕು, ಎಕ್ಸ್ಪೋರ್ಟ್ ಆರ್ಡರನ್ನು ರೆಡಿ ಮಾಡಬೇಕು, ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಆ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಮತ್ತು ಸ್ಪೆಸಿಫಿಕೇಷನನ್ನು ಮೀಟ್ ಮಾಡಬೇಕು ಅಂತಂದಾಗ ಸ್ಕಿಲ್ಡ್ ಮ್ಯಾನ್ ಪವರ್ ಇಸ್ ವೆರಿ ಎಸೆನ್ಷಿಯಲ್. ವಿದೌಟ್ ಸ್ಕಿಲ್ಸ್ ವಿ ಕೆನಾಟ್ ಎಕ್ಸ್ಪೆಕ್ಟ್ ಎನಿ ಕ್ವಾಲಿಟಿ ಔಟ್ ಆಫ್ ಅನ್ಸ್ಕಿಲ್ಡ್ ಪರ್ಸನ್ಸ್. ಸೊ ಸ್ಕಿಲ್ಡ್ ಪರ್ಸನ್ಸ್ ಇದ್ದಾಗ ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಜೊತೆಗೆ ದ ಪ್ರೊಸೆಸ್ ವಿಲ್ ಗೋ ಸ್ಮೂತ್. ಹಾಗಾಗಿ ಸ್ಕಿಲ್ಡ್ ಮ್ಯಾನ್ ಪವರ್ ಇಸ್ ವೆರಿ ಎಸೆನ್ಷಿಯಲ್ ಇನ್ ಎಕ್ಸ್ಪೋರ್ಟ್ ಇಂಡಸ್ಟ್ರಿ. ಸೊ ಎಕ್ಸ್ಪೋರ್ಟ್ ಇಂಡಸ್ಟ್ರಿ ವರ್ಕ್ಸ್ ವಿತ್ ಟೈಮ್ ಆ್ಯಂಡ್ ಮೆಥಡ್ ಅನಾಲಿಸಿಸ್. ಟೈಮ್ ಸ್ಟಡಿ, ಮೆಥಡ್ ಸ್ಟಡಿ ಅನ್ನೋಂಥದ್ದು ನಿಮಗೆ ನೆಕ್ಸ್ಟ್ ಬರುತ್ತೆ 5th ಸೆಮಿಸ್ಟ್ರಲ್ಲಿ. ಸೊ ಟೈಮ್ ಆ್ಯಂಡ್ ಮೆಥಡ್ ಅನಾಲಿಸಿಸಲ್ಲಿ ಅಂದರೆ ಎಷ್ಟು ಟೈಮಲ್ಲಿ ನಾವು ಪ್ರೊಡಕ್ಷನ್ನ ಹೈ ರೇಟ್ ಆಫ್ ಪ್ರೊಡಕ್ಷನನ್ನು ಕೊಡ್ಬೋದು, ಫಾಸ್ಟ್ ರೇಟ್ ಆಫ್ ಪ್ರೊಡಕ್ಷನ್ ವಿತ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಅಲಾಂಗ್ ವಿತ್ ವಿಚ್ ಮ್ಯಾಚ್ ದ ಸ್ಪೆಸಿಫಿಕೇಷನ್ ಕರೆಕ್ಟ್ಲಿ. ಸ್ಪೆಸಿಫಿಕೇಷನು ಕರೆಕ್ಟಾಗಿರಬೇಕು, ಕ್ವಾಲಿಟಿನೂ ಸರಿಯಾಗಿರಬೇಕು, ಮತ್ತು ಟೈಮ್ ಫಾಸ್ಟ್ ಪ್ರೊಡಕ್ಷನ್ ಆಗಬೇಕು. ಆ್ಯಂಡ್ ಮೆಥಡ್ ಅನಾಲಿಸಿಸ್ ಈಸ್ ನಥಿಂಗ್ ಬಟ್ ಹೌ ಫಾಸ್ಟ್ ಮೆಥಡ್ಸ್ ಆರ್ ಅಡಾಪ್ಟೆಡ್ ಟು ಫಿನಿಶ್ ದಟ್ ವರ್ಕ್. ಸ್ಲೋ ವರ್ಕ್ ಬೇಡ, ಅಲ್ಲಿ ಫಾಸ್ಟಾಗಿ ಆಗಬೇಕು, ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಆಗಬೇಕು. ಸೊ ಹಾಗಾಗಿ ಯಾವ ಮೆಥಡನ್ನು ಅಡಾಪ್ಟ್ ಮಾಡಿದರೆ ದ ಪ್ರೋಸೆಸ್ ವಿಲ್ ಗೋ ಸ್ಮೂತ್ ಆ್ಯಸ್ ವೆಲ್ ಆಸ್ ಫಾಸ್ಟಾಗೂ ಆಗಬೇಕು, ಪ್ರೋಸೆಸ್ ಸ್ಮೂತಾಗೂ ಆಗಬೇಕು, ಜೊತೆಗೆ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸನ್ನು ಮೀಟೌಟ್ ಮಾಡಬೇಕು, ಮತ್ತು ಬೆಸ್ಟ್ ಪ್ರಾಡಕ್ಟ್ಸನ್ನು ಸ್ಪೆಸಿಫಿಕೇಷನ್ ಶೀಟಲ್ಲಿ ಇರುವಂತಹ ಡೀಟೇಲ್ಸನ್ನು ಫುಲ್ಫಿಲ್ ಮಾಡಿ ಬೆಸ್ಟ್ ಪ್ರಾಡಕ್ಟ್ಸನ್ನು ಫಾಸ್ಟ್ ಟೈಮಲ್ಲಿ ಮತ್ತು ಬೆಸ್ಟ್ ಮೆಥಡಾಲಜಿಯಲ್ಲಿ ಮಾಡ್ತಾರೆ. ಸೊ ಹಾಗಾಗಿ ಮೆಥಡ್ ಮತ್ತು ಟೈಮ್ ಆರ್ ವೆರಿ ಎಸೆನ್ಷಿಯಲ್ ಇನ್ ಎಕ್ಸ್ಪೋರ್ಟ್ ಅಪೆರಲ್ ಇಂಡಸ್ಟ್ರಿ. ಕ್ವಾಲಿಟಿ ಚೆಕಿಂಗ್ ಈಸ್ ಡನ್ ಅಟ್ ಈಚ್ ಆ್ಯಂಡ್ ಎವ್ರಿ ಸ್ಟೇಜ್. ಸೊ ಕ್ವಾಲಿಟಿ ಚೆಕಿಂಗ್ ಎಲ್ಲ ಲಾಸ್ಟ್ ಆದಮೇಲೆ ಪ್ಯಾಕಿಂಗ್ ಮಾಡಬೇಕಾದ್ರೆ ಕ್ವಾಲಿಟಿ ಚೆಕಿಂಗ್ ಮಾಡಿದ್ರೆ ಏನಾಗುತ್ತೆ ಅವಾಗ? ಸೊ ದೆರ್ ವಿಲ್ ಬಿ ಸಮ್ ಕಟಿಂಗ್ ಡಿಫೆಕ್ಟ್, ದೆರ್ ವಿಲ್ ಬಿ ಸಮ್ ಹೋಲ್ ಇನ್ ದ ಫ್ಯಾಬ್ರಿಕ್. ಸೊ ದ್ಯಾಟ್ ವಿಲ್ ಬಿ ಸಾರ್ಟೆಡ್ ಡ್ಯೂರಿಂಗ್ ದ ಸ್ಪ್ರೆಡಿಂಗ್ ಓನ್ಲಿ. ಸ್ಪ್ರೆಡಿಂಗಲ್ಲೇ ಅಥವಾ ಕಟಿಂಗಲ್ಲೇ ಅದನ್ನ ತೆಗ್ದಾಕ್ಬಿಡ್ಬೇಕು. ಅದು ಹಾಗೇ ಬಂದು ಲಾಸ್ಟ್ ಸ್ಟೇಜಿಗೆ ಬಂದಾಗ ಕ್ವಾಲಿಟಿ ಚೆಕಿಂಗ್ ಮಾಡಬೇಕಾದ್ರೆ ಅವಾಗ ಅದು ರಿಜೆಕ್ಟ್ ಆದರೆ ಅದಕ್ಕೆ ಹಾಕಿರುವಂತಹ ಟೈಮ್, ಎನರ್ಜಿ, ಪ್ರೋಸೆಸ್, ಮಷಿನರೀಸ್, ಮ್ಯಾನ್ ಪವರ್, ಎವ್ರಿಥಿಂಗ್ ವಿಲ್ ಗೋ ರಾಂಗ್, ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಕ್ವಾಲಿಟಿ ಚೆಕಿಂಗ್ ಈಸ್ ಡನ್ at each and every stage. Each and every ಸ್ಟೇಜಲ್ಲಿ ಕ್ವಾಲಿಟಿ ಚೆಕಿಂಗ್ ಹ್ಯಾಸ್ ಟು ಬಿ ಡನ್. ಆ್ಯಂಡ್ ಇನ್ ಕೇಸ್ ಸಮ್ ಆಫ್ ದ ಆಲ್ಟ್ರೇಷನ್ಸ್ ಆರ್ ರಿಕ್ವೈರ್ಡ್, ಮತ್ತು ದೇ ವಿಲ್ ಸೆಂಡ್ ಬ್ಯಾಕ್ ಟು ದ ಅದರ್ ಡಿಪಾರ್ಟ್ಮೆಂಟ್ ಟು ಮೇಕ್ ದ ಕರೆಕ್ಷನ್ಸ್. ಏನಾದರೂ ಕರೆಕ್ಷನ್ಸ್ ಇದ್ದರೆ ಅಥವಾ ಆಲ್ಟ್ರೇಷನ್ಸ್ ಇದ್ದರೆ, ತಪ್ಪಾಗಿದ್ದರೆ, ಡಿಫೆಕ್ಟ್ ಇದ್ದರೆ ಅದನ್ನ ಸರಿಪಡಿಸೋಕ್ಕಾದರೆ ಅದನ್ನು ಸರಿಪಡಿಸೋದಕ್ಕೆ ಕಳಿಸ್ತಾರೆ. ಹಾಗಾಗಿ ಕ್ವಾಲಿಟಿ ಚೆಕಿಂಗ್ ಈಸ್ ವೆರಿ ಎಸೆನ್ಷಿಯಲ್ at each and every stage, especially for the export industry, because time is money in export industry, because the products has to ಒಂದು ಶಿಪ್ಮೆಂಟ್ ಡೇಟ್ ಅಂತ ಇರುತ್ತೆ, ಆ ಡೇಟಿಗೆ ಪ್ರಾಡಕ್ಟ್ಸ್ ರೆಡಿ ಆಗಬೇಕು. ಟೈಮ್ ಹಾಗಾಗಿ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಟೈಮು ಮತ್ತು ಮೆಥಡ್ ಅನಾಲಿಸಿಸಲ್ಲಿ ವರ್ಕನ್ನು ಮಾಡ್ತಾ ಇರಬೇಕಾದ್ರೆ ಡಿಫೆಕ್ಟ್ಸ್ ಆಗೋವಂಥದ್ದು ಸಹಜ. ಆ ಡಿಫೆಕ್ಟ್ಸ್ ಆಗದೇ ಇರುವಾಗೆ ಪ್ರತಿ ಸ್ಟೇಜಲ್ಲೂ ಕೂಡ ಕ್ವಾಲಿಟಿ ಚೆಕಿಂಗ್ ಆದರೆ ದೇರ್ ವಿಲ್ ಬಿ ಲೆಸ್ ಡಿಫೆಕ್ಟ್ಸ್.
So what are the advantages of this one export industry? Standard design with quality. So standard design given by the buyer with quality standards ಪ್ರತಿ ಸ್ಟೇಜಲ್ಲೂ ಫಾಲೋ ಮಾಡ್ತಾ ಇರೋದ್ರಿಂದ ಕ್ವಾಲಿಟಿ ಪ್ರಾಡಕ್ಟನ್ನು ಕೊಡಬಹುದು. ಫಾಸ್ಟ್ ಪ್ರೊಡಕ್ಟಿವಿಟಿ, ಡೆಫಿನೆಟ್ಲಿ ದ ಮೆಥಡ್ ಆ್ಯಂಡ್ ದ ಡಿಫ್ರೆಂಟ್ ಟೈಪ್ ಆಫ್ ಫಾಸ್ಟ್ ಸೂಯಿಂಗ್ ಮಷೀನ್ಸ್, ಫಾಸ್ಟೆಸ್ಟ್ ಮಷೀನ್ಸ್, ಹೈ ಕ್ವಾಲಿಟಿ ಮಷೀನ್ಸ್ ಆ್ಯಂಡ್ ಸ್ಕಿಲ್ಡ್ ಮ್ಯಾನ್ ಪವರ್ ಇದೆಲ್ಲ ಇರೋದ್ರಿಂದ ದ ರೇಟ್ ಆಫ್ ಪ್ರೊಡಕ್ಷನ್ ವಿಲ್ ಬಿ ವೆರಿ ಹೈ, even more than the ready to wear industry. Ready to wear industry kintanu the production rate will be very high in export industry. Brand loyalty. So the brand name is given by the buyer. So buyer ಯಾರು ಆರ್ಡರ್ನ ಪ್ಲೇಸ್ ಮಾಡ್ತಾರೆ ಅವರೇ ಅವ್ರದ್ದೊಂದು ಬ್ರ್ಯಾಂಡನ್ನು ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ XYZ ಅನ್ನುವಂತಹ ಬ್ರ್ಯಾಂಡ್ ಆಗಿದ್ದರೆ, ಸೊ ದ್ಯಾಟ್ ಬ್ರ್ಯಾಂಡ್ ಈಸ್ ಗಿವನ್ ಬೈ ದ ಬಯರ್. ಸೊ ಇಲ್ಲಿ ಯಾವುದೇ ಕಂಪನಿ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಲಿ, ಆದರೆ ಮ್ಯಾನುಫ್ಯಾಕ್ಚರ್ ಮಾಡಿರುವಂತಹ ಕಂಪನಿ ತನ್ನ ನೇಮನ್ನು ಅದರ ಮೇಲೆ ಹಾಕಲ್ಲ. ಈವನ್ ಎಲ್ಲಿ ಮ್ಯಾನುಫ್ಯಾಕ್ಚರ್ ಯಾವ ಇಂಡಸ್ಟ್ರಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಯಿತು ಅಂತ ಆ ಲೆಬಲಲ್ಲಿ ಬರಲ್ಲ. ಆದರೆ ದ ಬ್ರ್ಯಾಂಡಲ್ಲಿ ಆ ಬ್ರ್ಯಾಂಡಿನ ನೇಮ್ ಏನಿದೆ, ಎಕ್ಸಾಂಪಲ್ ಕೊಟ್ಟಿದ್ದೀನಿ, XYZ ಬ್ರ್ಯಾಂಡ್ ಏನಿದೆ ಆ ಬ್ರ್ಯಾಂಡ್ ನೇಮನ್ನು ಅದರಲ್ಲಿ ಹಾಕಬೇಕಾಗತ್ತೆ. ಸೊ ಬ್ರ್ಯಾಂಡ್ ಲಾಯಲ್ಟಿ. ಸೈಜ್ ಆ್ಯಂಡ್ ಡಿಸೈನ್ ಫ್ಲೆಕ್ಸಿಬಿಲಿಟಿ. So size and design flexibility ಅಂದರೆ there will be lot of sizes are available and lot of designs are available in design could be made in apparel industry. Sizes there are ನೀವು XL, M, XL, XXL ಡಿಸೈನ್ ಅಲ್ಲೂ ಕೂಡ ನೀವು ಡಿಫ್ರೆಂಟ್ ವೆರೈಟೀಸ್ ಆಫ್ ಡಿಸೈನ್ಸ್ ಕ್ಯಾನ್ ಬಿ ಮೇಡ್ ಇನ್ ಎಕ್ಸ್ಪೋರ್ಟ್ ಅಪರಲ್ ಇಂಡಸ್ಟ್ರಿ. ಒಂದಿದಕ್ಕೆ ಸ್ಟಿಕ್ ಆನ್ ಆಗೋಕ್ಕಾಗಲ್ಲ. ಕಾಂಟ್ರಿಬ್ಯೂಟ್ಸ್ ಟು ಕಂಟ್ರೀಸ್ ಎಕನಾಮಿ ಬೈ ದ ಟ್ರೇಡ್ ಬಿಟ್ವೀನ್ ಟು ಕಂಟ್ರೀಸ್. ಸೊ ವೆನ್ ದೆರ್ ಈಸ್ ಅ ಟ್ರೇಡ್ ಬಿಟ್ವೀನ್ ಟೂ ಕಂಟ್ರೀಸ್, ಎರಡು ಕಂಟ್ರಿ ಮಧ್ಯೆ ಟ್ರೇಡ್ ಆದಾಗ ಅಥವಾ ಬಿಸ್ನೆಸ್ ಆದಾಗ, ಇಲ್ಲಿಂದ ಅಲ್ಲಿಗೆ ಎಕ್ಸ್ಪೋರ್ಟ್ ಆದಾಗ ಅಥವಾ ಅಲ್ಲಿಂದ ಇಲ್ಲಿಗೆ ಇಂಪೋರ್ಟ್ ಆದಾಗ, ಎಸ್ಪೆಷಲಿ ಇಂಡಿಯಾದಲ್ಲಿ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದು ತುಂಬ ಕಡಿಮೆ ಅಪರಲ್ಸನ್ನು, ಬಿಕಾಸ್ ವಿ ಆರ್ ದ ಬಿಗ್ಗೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಇನ್ ಕಂಟ್ರಿ. ಅಪರಲ್ ಮ್ಯಾನುಫ್ಯಾಕ್ಚರಿಂಗ್ ಒನ್ ಆಫ್ ದ ಬಿಗ್ಗೆಸ್ಟ್ ಅಪರಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಟ್ರಿ. ಸೊ ಹಾಗಾಗಿ ಇಲ್ಲಿಂದ ಮ್ಯಾಕ್ಸಿಮಮ್ ಎಕ್ಸ್ಪೋರ್ಟ್ ಆಗುವಂತಹ ಗಾರ್ಮೆಂಟ್ಸೇ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಯಾಕೆ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ? ಬಿಕಾಸ್ ದ ಲೇಬರ್ ಕಾಸ್ಟ್ ಇನ್ ಇಂಡಿಯಾ ಈಸ್ ಲೆಸ್ ಆ್ಯಂಡ್ ಅಪರಲ್ ಇಂಡಸ್ಟ್ರಿ ವರ್ಕ್ಸ್ ಆನ್ ದ ಮ್ಯಾನ್ ಪವರ್. ಅಪರಲ್ ಇಂಡಸ್ಟ್ರಿ ಮ್ಯಾನ್ ಪವರ್ ಮೇಲೇ ವರ್ಕ್ ಆಗ್ತಾ ಇರುತ್ತೆ. ಇಲ್ಲಿ ಲೇಬರ್ ಕಾಸ್ಟ್ ತುಂಬ ಕಡಿಮೆ ಇರೋದ್ರಿಂದ ಇಂಡಿಯಾದಲ್ಲಿ ದೇರ್ ಆರ್ ಲಾಟ್ ಆಫ್ ಎಕ್ಸ್ಪೋರ್ಟ್ ಅಪರಲ್ ಇಂಡಸ್ಟ್ರಿ that serve or that take the order from the western country and finish the order or finish the order. ಸೊ ಈ ಟ್ರೇಡ್ ಬಿಟ್ವೀನ್ ಟೂ ಕಂಟ್ರಿ ಅಂದರೆ ಆ ಕಂಟ್ರಿಯಿಂದ ನಾವು ಆರ್ಡರನ್ನು ತಗೊಂಡು ಇಲ್ಲಿ ರೆಡಿ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಇದರಿಂದ ಏನಾಗುತ್ತೆ ಅಂತಂದರೆ ದೆರ್ ವಿಲ್ ಬಿ ಇಟ್ ಈಸ್ ಅ ಬಿಗ್ ಬಿಸ್ನೆಸ್. ಸೊ ಈ ಬಿಸ್ನೆಸ್ಸಲ್ಲಿ ಅಥವಾ ಈ ಟ್ರೇಡಲ್ಲಿ ಏನಾಗುತ್ತೆ, ನಾವು ನಮ್ಮ ಕಂಟ್ರಿಗೂ ಕೂಡ ಕಾಂಟ್ರಿಬ್ಯೂಟ್ ಮಾಡ್ದಂಗೆ ಆಗುತ್ತೆ. ಅಪರಲ್ ಇಂಡಸ್ಟ್ರಿ, ಎಕ್ಸ್ಪೋರ್ಟ್ ಅಪರಲ್ ಇಂಡಸ್ಟ್ರಿಯಿಂದ ದೆರ್ ವಿಲ್ ಬಿ ಸಮ್ ಲೀಗಲ್ ಪ್ರೊಸೀಜರ್. ಅಕಾರ್ಡಿಂಗ್ ಟು ದ್ಯಾಟ್ ಯು ಹ್ಯಾವ್ ಟು ಮೇಕ್ ದ ಬಿಸ್ನೆಸ್. ಆ ಬಿಸ್ನೆಸ್ ಮಾಡೋದಕ್ಕೂ ಕೂಡ ನಮಗೆ ಗವರ್ಮೆಂಟಿಂದ ಅಥವಾ ಕಂಟ್ರಿಯಿಂದ ನಮಗೆ ಕೆಲವೊಂದು ಬೆನಿಫಿಟ್ ಇರುತ್ತೆ. ಜೊತೆಗೆ ನಮ್ಮ ಬೆನಿಫಿಟಲ್ಲಿ, ನಮ್ಮ ಪ್ರಾಫಿಟಲ್ಲೂ ಕೂಡ ಆ್ಯಸ್ ಅ ಟ್ಯಾಕ್ಸ್ ವಿ ಆರ್ ಪೇಯಿಂಗ್ ಟು ದ ಕಂಟ್ರೀಸ್, ನೇಷನ್ಸ್ ಡೆವಲಪ್ಮೆಂಟ್ ಎಕಾನಮಿ. ಸೊ ಹಾಗಾಗಿ ಎಕ್ಸ್ಪೋರ್ಟ್ ಇಂಡಸ್ಟ್ರಿಯಿಂದ ಎಕನಾಮಿಕಲ್ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ ಈಸ್ ಮೋರ್. What are the limitations of apparel industry? It requires skilled manpower. Definitely it requires skilled manpower. If not they are skilled, our skills illa antandre they are trained until they get skills. ಸೊ ಎವ್ರಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಒಂದು ಟ್ರೈನಿಂಗ್ ಯೂನಿಟ್ ಇದ್ದೇ ಇರುತ್ತೆ. ಅಲ್ಲಿ ಅನ್ಸ್ಕಿಲ್ಡ್ ಲೇಬರ್ಸ್ ಬಂದ್ರೂ ಕೂಡ ಅವ್ರನ್ನ ಕಳಿಸಲ್ಲ. ಆ್ಯಸ್ ಅ ಆಪರೇಟರ್ ಈಚ್ ಆ್ಯಂಡ್ ಎವ್ರಿ ಇಂಡಸ್ಟ್ರಿ ರಿಕ್ವೈರ್ಸ್ operators. There are lot of manpower is required for apparel export industry. ಹಾಗಾಗಿ even if the person is unskilled ಲೇಬರ್ಸ್ ಬಂದ್ರೂ ಕೂಡ ಈಚ್ ಆ್ಯಂಡ್ ಎವ್ರಿ ಎಕ್ಸ್ಪೋರ್ಟ್ ಇಂಡಸ್ಟ್ರಿ ಹ್ಯಾಸ್ ಇಟ್ಸ್ ಓನ್ ಟ್ರೈನಿಂಗ್ ಸೆಂಟರ್ ಇನ್ ದ ಇಂಡಸ್ಟ್ರಿ ಆರ್ ಔಟ್ಸೈಡ್ ದ ಇಂಡಸ್ಟ್ರಿ. ಸೊ ಆ ಟ್ರೈನಿಂಗ್ ಸೆಂಟರಲ್ಲಿ ಸ್ಕಿಲ್ಸನ್ನು ಡೆವಲಪ್ ಮಾಡ್ತಾರೆ. ದೇ ಆರ್ ಟ್ರೈನ್ಡ್ ಟು ಗೆಟ್ ದ ಸ್ಕಿಲ್ಸ್ ಆ್ಯಂಡ್ ದ ಸ್ಕಿಲ್ಡ್ ಮ್ಯಾನ್ ಪವರ್ ಈಸ್ appointed for the work in the apparel industry. Hence skills are very important in the export industry. Huge investment is required
Definitely, because in export industry, different types of machineries are involved, different methodologies are involved, and the different types of legal procedure we have to follow, because we will get order from the other country. So ಬೇರೆ ಕಂಟ್ರಿಯಿಂದ ನಮಗೆ ಆರ್ಡರ್ ಬಂದಾಗ ವಿ ಹ್ಯಾವ್ ಟು ಫಾಲೋ ದ ರೂಲ್ಸ್ ಆಫ್ ದ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲಿನ ರೂಲ್ಸ್ ರೆಗ್ಯುಲೇಷನ್ಸನ್ನು ಕೂಡ ಫಾಲೋ ಮಾಡಬೇಕಾಗತ್ತೆ. ಮತ್ತು ಹ್ಯೂಮನ್ ರೈಟ್ಸಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಲೇಬರ್ ಲಾ, ಲೀಗಲ್ ಪ್ರೊಸೀಜರ್ಸ್ ಎಲ್ಲನೂ ಫಾಲೋ ಮಾಡಬೇಕಾಗತ್ತೆ. ಸೊ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಈಸ್ ರಿಕ್ವೈರ್ಡ್ ಇನ್ ಟರ್ಮ್ಸ್ ಆಫ್ ಬಿಲ್ಡಿಂಗ್, ಇನ್ ಟರ್ಮ್ಸ್ ಆಫ್ ಮಷಿನರೀಸ್, ಇನ್ ಟರ್ಮ್ಸ್ ಆಫ್ ಲೇಬರ್ ಫೆಸಿಲಿಟೀಸ್, ಇನ್ ಟರ್ಮ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್, ಇನ್ ಟರ್ಮ್ಸ್ ಆಫ್ ದ ಆರ್ಡರ್ಸ್. ಸೊ ಇವನ್ನೆಲ್ಲನೂ ಕೂಡ ಇನ್ವೆಸ್ಟ್ಮೆಂಟ್ ಇನ್ ಟರ್ಮ್ಸ್ ಆಫ್ ದ ರಾ ಮೆಟೀರಿಯಲ್. ಸೊ ವಿ ಹ್ಯಾವ್ ಟು invest huge in the export apparel industry. Lot of legal formalities in export industry. In domestic industry, there will be not very high legal procedures are not there in the domestic industries, but for the export industry there will be legal procedures, lot of legal procedure, because in export country it is a trade or a business between two countries. ಸೊ ಎರಡು ಕಂಟ್ರಿಗಳ ಮಧ್ಯೆ ಬಿಸ್ನೆಸ್ ನಡೀತಾ ಇರಬೇಕಾದ್ರೆ, ಅಂದರೆ ನಾವಿಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಅದನ್ನು ಬೇರೆ ದೇಶಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ. ಸೊ ಎರಡೂ ಕಂಟ್ರಿಲಿ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಹಾಗಾಗಿ ದ ಲೀಗಲ್ ಫಾರ್ಮ್ಯಾಲಿಟೀಸ್ ಆ್ಯಂಡ್ ದ ಲೀಗಲ್ ಪ್ರೊಸೀಜರ್ಸ್ ಆರ್ ಮೋರ್ ಇನ್ ಎಕ್ಸ್ಪೋರ್ಟ್ ಇಂಡಸ್ಟ್ರಿ. ಯಾಕೆಂದರೆ ಇಲ್ಲಿನ ಒಂದು ಗೌರ್ಮೆಂಟ್, ಇಲ್ಲಿಂದ ರೂಲ್ಸ್ ರೆಗ್ಯುಲೇಷನ್ಸನ್ನು ನಾವು ಫಾಲೋ ಮಾಡಬೇಕು, ಮತ್ತು ಎಲ್ಲಿ ಕಳಿಸ್ತಾ ಇದ್ದೀವಿ ಅವ್ರದ್ದು ಕೂಡ ಫಾಲೋ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಲೀಗಲ್ ಫಾರ್ಮ್ಯಾಲಿಟೀಸ್ ವಿಲ್ ಬಿ ವೆರಿ ಹೈ, or legal formalities are very more in export industry. Pressure of shipment date. ಸೊ ಎಕ್ಸ್ಪೋರ್ಟ್ ಇಂಡಸ್ಟ್ರಿಯಲ್ಲಿ ಏನಾಗುತ್ತೆ ಅಂತಂದರೆ, ಎವ್ರಿ ರೈಟ್ ಫ್ರಮ್ ದ ಡೇ ಒನ್ನಿಂದ ಲಾಸ್ಟ್ ಪ್ಯಾಕಿಂಗ್ ಡೇಟ್ವರೆಗೂ. ಸೊ ನೀವು ಯಾವುದಾದ್ರೂ ಎಕ್ಸ್ಪೋರ್ಟ್ ಇಂಡಸ್ಟ್ರಿಗೆ ವಿಸಿಟ್ ಕೊಟ್ಟರೆ ಒಂದೇ ಒಂದು ಮಾತು ಎಲ್ಲರ ಹತ್ರನೂ ಕೇಳಿಸ್ತಾ ಇರುತ್ತೆ, ಶಿಪ್ಮೆಂಟ್ ಡೇಟ್. ಅಂದರೆ ಆ ಡೇಟಿಗೆ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ಸಲ್ಲಿ ಎಲ್ಲ ವರ್ಕು ಕಂಪ್ಲೀಟ್ ಆಗಿ ಪ್ಯಾಕಿಂಗ್ ಆಗಿ ಶಿಪ್ಮೆಂಟಿಗೆ ಹೋಗಬೇಕು ಅಂತ. ಸೊ ಆ ಶಿಪ್ಮೆಂಟ್ ಡೇಟ್ ಏನಿದೆ, ದಟ್ ಈಸ್ ದ ಟಾರ್ಗೆಟ್ ಡೇಟ್ ಟು ಫಿನಿಶ್ ದಟ್ ಆರ್ಡರ್. ಸೊ ಫಾರ್ ದ್ಯಾಟ್ ಟಾರ್ಗೆಟ್ ಡೇಟ್ ಪ್ರೆಷರ್ ವಿಲ್ ಬಿ ಮೋರ್. ಇಫ್ ದೇ ಆರ್ ರಿಲ್ಯಾಕ್ಸ್ಲಿ ಡೂಯಿಂಗ್, ಏನು ಕೆಲಸ ಇಲ್ಲ ನಮಗೆ, ಇವತ್ತು ಮಾಡಿದ್ರೂ ಅಷ್ಟೇ, ಇನ್ನೊಂದು ವರ್ಷ ಬಿಟ್ಟು ಮಾಡಿದ್ರೂ ಅಷ್ಟೇ ಅನ್ನೋ ಥರಕ್ಕೆ ಇದ್ಬಿಟ್ರೆ ಯಾವ ಎಕ್ಸ್ಪೋರ್ಟ್ ಇಂಡಸ್ಟ್ರಿನೂ ನಡ್ಸೋಕ್ಕಾಗಲ್ಲ. ದೆರ್ ವಿಲ್ ಬಿ ಪ್ರೆಷರ್ ಆಫ್ ಫಿನಿಶಿಂಗ್ ದ ವರ್ಕ್ ವಿದಿನ್ ಟೈಮ್ ಅಕಾರ್ಡಿಂಗ್ ಟು ದ ಟೈಮ್ ಆಫ್ ವರ್ಕ್ ಆ್ಯಸ್ ವೆಲ್ ಆ್ಯಸ್ ದ ಡೇಟ್ ಆಫ್ ಶಿಪ್ಮೆಂಟ್. ಆ ಶಿಪ್ಮೆಂಟಿನ ಪ್ರಕಾರನೇ ಯಾವ ಡೇಟಿಗೆ ಎಷ್ಟೆಷ್ಟು ಪ್ರೊಸೀಜರ್ ಆಗಬೇಕು ಅಂತ ಏನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ತಾರೆ ಇಂಡಸ್ಟ್ರಿಯಲ್ ಇಂಜಿನಿಯರ್ಸು, ಆ ಥರನೇ ವರ್ಕ್ ಪ್ರೊಸೆಸ್ಸಲ್ಲಿ ನಡೀತಾ ಇದ್ದರೆ ಅಲ್ಲಿ ಪ್ರೆಷರ್ ಇರಲ್ಲ. ಬಟ್ ಇನ್ ಕೇಸ್ ಇಫ್ ದೆರ್ ಈಸ್ ದ ಪ್ರೋಸೆಸ್ ಮತ್ತು ಟೈಮ್ ಎರಡು ಮ್ಯಾಚ್ ಆಗದೇ ಇದ್ದಾಗ ದೆರ್ ವಿಲ್ ಬಿ ಲಾಟ್ ಆಫ್ ಪ್ರೆಷರ್ ಆಫ್ ಶಿಪ್ಮೆಂಟ್ ಆನ್ ದ ಲೇಬರ್ಸ್ ಆರ್ ದ ವರ್ಕರ್ಸ್. ಸೊ ಲಾಸ್ಟ್ ಒನ್ ಈಸ್ ಟ್ರೇಡ್ ಡಿಸ್ಪ್ಯೂಟ್ ಬಿಟ್ವೀನ್ ದ ಕಂಟ್ರೀಸ್. ಸೊ ಟ್ರೇಡ್ ಡಿಸ್ಪ್ಯೂಟ್ ಬಿಟ್ವೀನ್ ದ ಕಂಟ್ರೀಸ್ ಅಂತಂದರೆ, ಸೊ ಟ್ರೇಡ್ ಡಿಸ್ಪ್ಯೂಟ್ ಬಿಟ್ವೀನ್ ದ ಕಂಟ್ರೀಸ್ ಬಿಸ್ನೆಸ್ಸಲ್ಲಿದ್ದಾಗ ಎರಡೂ ಕಂಪನಿಗಳು ಲೀಗಲಾಗಿ ಮತ್ತು ವರ್ಕಲ್ಲಿ ಸ್ಮೂತಾಗಿ ಬಿಸ್ನೆಸ್ ರನ್ ಆಗ್ತಾಯಿದ್ರೆ ಏನೂ ತೊಂದರೆ ಆಗಲ್ಲ. ಆದರೆ ಇಲ್ಲಿ ಡಿಸ್ಪ್ಯೂಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಲ್ಲ ಬಿಸ್ನೆಸ್ಸಲ್ಲೂ ಡಿಸ್ಪ್ಯೂಟ್ ಆಗುವಂಥ ಚಾನ್ಸಸ್ ಇರುತ್ತೆ, ಬಟ್ ಇಲ್ಲಿ ಡಿಸ್ಪ್ಯೂಟ್ ಆಗುವಂಥ ಚಾನ್ಸಸ್ ಇದ್ದಾಗ, ಡಿಸ್ಪ್ಯೂಟ್ ಆದರೆ ದೇರ್ ವಿಲ್ ಬಿ ಲಾಟ್ ಆಫ್ ಲಾಸ್ ತುಂಬ ಆಗೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಟ್ರೇಡ್ ಡಿಸ್ಪ್ಯೂಟ್ ಆಗದೇ ಇರೋದು ನೋಡ್ಕೋಬೇಕು. ಡಿಸ್ಪ್ಯೂಟ್ ಅಂದರೆ ಜಗಳ. ಸೊ ಟ್ರೇಡ್ ಡಿಸ್ಪ್ಯೂಟ್ ಎರಡೂ ಕಂಟ್ರಿಗಳ ಮಧ್ಯೆ ಅಥವಾ ಬೈಯರ್ ಮತ್ತು ಮ್ಯಾನುಫ್ಯಾಕ್ಚರರ್ ಮಧ್ಯೆ ಪ್ರತಿ ಹಂತದಲ್ಲೂ, ಪ್ರತಿ ಸ್ಟೇಜಲ್ಲೂ ದ ವರ್ಕ್ ವಿಲ್ ಗೋ ಸ್ಮೂತ್. ಇಫ್ ದೇರ್ ಆರ್ ಎನಿ ಡಿಸ್ಪ್ಯೂಟ್ ಬಿಟ್ವೀನ್ ದ ಬೈಯರ್ ಆ್ಯಂಡ್ ದ ಮ್ಯಾನುಫ್ಯಾಕ್ಚರರ್ ಆರ್ ದ ಮ್ಯಾನುಫ್ಯಾಕ್ಚರಿಂಗ್ ಕಂಟ್ರಿ ಆ್ಯಂಡ್ ದ ಇಂಪೋರ್ಟ್ ಆರ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್, ಆ್ಯಂಡ್ ಸಚ್ disputes will end up in loss to the manufacturing industry. Hence, the trade disputes also limitations are the drawbacks of the apparel industry. So now there is a question, can you able to make a difference between made to order and export, or ready to wear and export? What is the difference between made to order and export industry? Made to order ಅಂತಂದರೆ, the orders or the apparels are made for a specification, for a specific
customer or a client custom made clothing. Export, it is a mass production type of apparel industry where different sizes are manufactured with the help of manpower and the machineries in export method. What is ready to wear and what is the difference between ready to wear and export? Ready to wear and export, along in terms of procedures, there will be very not very much differences are there in ready to wear and export, but the process of manufacturing in terms of domestic industry and the process of manufacturing in terms of export industry, there are lot of differences between ready to wear and export industry. Now it is an work or assignment for you students to jot down the difference between made to order and export and ready to wear and between the export industry. So I'll ask you in the next class about this. What is the difference between ready to wear, made to order? What is the difference between made to order and export, ready to wear and export? So you should be able to answer all these things. So that's all about apparel industry. So in this class we have learnt about the three different types of apparel industry: made to order industry, then ready to wear industry, and export apparel industry. So thank you everyone.